ದರ್ಶನ್ ಅವರು ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ತಮ್ಮ ಸ್ಥಿಮಿತ ಕಳ್ಕೊಳ್ತಿದ್ರ? ನೀವು ಪಾರ್ಟಿಗಳಲ್ಲಿ ಯಾವ ಥರ ಭಾಗಿಯಾಗಿದ್ರ? ಅವರ ಮನಸ್ಥಿತಿ ಹೆಂಗಿರ್ತಿತ್ತು, ಅವರ ಭಾವನೆಗಳು ಹೆಂಗಿರ್ತಿತ್ತು ಅನ್ನೋದು? ಇಲ್ಲ, ನಾನು ಅಟೆಂಡ್ ಆದ ಪಾರ್ಟಿಯಲ್ಲೆಲ್ಲ ತುಂಬ ಜಾಲಿಯಾಗಿರ್ತಿದ್ರು, ತುಂಬ ದಿಲ್ಖುಷ್ ಮಾತಾಡೋದು, ತುಂಬ ಏನೇನೋ ಮಾತಾಡ್ತಾಯಿದ್ರು, ಆತ್ಮೀಯವಾಗಿ ಮಾತಾಡ್ತಿದ್ರು, ಗೂಳು ತೋರ್ಕೊಳ್ತಾಯಿದ್ರು. ಇಲ್ಲ, ಎಂಥದ್ದು ಅಂಥ ಸಂದರ್ಭನೇ ಬಂದಿಲ್ಲ. ಎಲ್ಲ ರ್ಯಾಶಾಗಿ ಮಾತಾಡುವಂಥದ್ದಲ್ಲ. ನಾನು ನೋಡಿದ್ದು ಟಿ ವಿಯಲ್ಲೇ, ಮೀಡಿಯಾದಲ್ಲೇ ಹೆಚ್ಚಾಗಿ ಮಾತಾಡೋದನ್ನು ನೋಡಿದೆ. ಆಮೇಲೆ ಇದೆಲ್ಲ ಬಂತಲ್ಲ, ವೈರಲ್ ಆಯ್ತಲ್ಲ, ಜರ್ನಲಿಸ್ಟ್ಗಳಿಗೆ ಬೈದು, ಅದೆಲ್ಲ ಮಾಡಬಾರ್ದಿತ್ತು ಅದು. ಯಾಕಂದರೆ ಹಂತಕ್ಕೆ ಬರಬೇಕಿದ್ರೆ ಜರ್ನಲಿಸ್ಟ್ರು ಕಾರಣ ಆಗಿರ್ತಾರೆ. ಪೂರ್ತಿಯಾಗಿ ಅವ್ರದ್ದಂತಲ್ಲ, ನಿನ್ನ ಶ್ರಮ ಇದೆ, ನಿನ್ನ ಅದೃಷ್ಟ ಇದೆ, ನಿನ್ನ ಪ್ರೊಡ್ಯೂಸರ್ ಇದ್ದಾರೆ, ಇದ್ದರೂ ಕೂಡ ಈ ಥರ ಮಾಡಬಾರ್ದಿತ್ತು. ದರ್ಶನ್ ಅವರ ಅತಿರೇಕದ ಹೇಳಿಕೆಗಳು, ಅಂದರೆ ಕೆಲವು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಅವರು ಮಾತನಾಡಿರ್ತಕ್ಕಂತಹ ಮಾತುಗಳಾಗಿರ್ಬೋದು, ಅವರ ಜೀವನಕ್ಕೆ ಲೋ ಮುಳ್ಳಾದವಾ ಅನ್ನೋಂಥ ರೀತಿ ಸರ್. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೌದು, ಇದು ಸ್ವಯಂಕೃತ ಅಪರಾಧ ಅಂತ ಹೇಳಿದೆಯಲ್ಲ, ಅದೇ ಆಗಿರೋದು. ಇದು ಯಾರೂ ಕಾರಣರಲ್ಲ, ತನಗೆ ತಾನೇ ತಂದುಕೊಂಡಿದ್ದ ದೊಡ್ಡ ಆಪತ್ತಿದು. ಇಲ್ಲಾಂದರೆ ಯಾವ ಮಟ್ಟಕ್ಕೆ ಹೋದ ಮನುಷ್ಯ ಬಹುಶಃ ಈಗ ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲೋ ತಪ್ಪು ಮಾಡಿಬಿಟ್ಟ ಅಂತ. ಯಾರ ಹತ್ರ ಹೇಳ್ಕೊಳ್ಳಿ. ನಾನು ಕೂತ್ಕೊಂಡಿರೋದು ಯಾರ ಬಗ್ಗೆನೂ ಹೊಗಳಲಿಕ್ಕಲ್ಲ, ಯಾರ ಬಗ್ಗೆನೂ ತೆಗಳ್ಲಿಕ್ಕಲ್ಲ, ವಾಸ್ತವವನ್ನು ಮುಂದಿಡುವಂಥ ಒಂದು ಪ್ರಯತ್ನ ನನಗೆ ಮಾತಾಡ್ತಿರೋದು. ಅದರ ಹೊರತಾಗಿ ಬೇರೆ ಏನೂ ಇಲ್ಲ. ಇದು ಈ ಬ್ಯಾನ್ ಘಟನೆ, ಚೇಂಬರ್ ಹಾಗೆ ಮಾಡಿದ್ದು ಹೀಗೆ ಮಾಡ್ತು ಅಂತ ಅದು ಕಮೆಂಟ್ ಮಾಡೋರು ತುಂಬ ಜನ ಇರ್ತಾರೆ. ಬಟ್ ಅದು ಬ್ಯಾನ್ ಅಂತ ಹೇಳಿದ್ರೆ ಇದು ಬ್ಯಾನ್ ಅಷ್ಟೇನಲ್ಲ. ಇದು ಮಾತು ಕೇಳಿ ಬರ್ತಾನೆ. ಇದು ದರ್ಶನಿಗೆ ಮಾತ್ರ ಅಲ್ಲ, ಇವರಿಗೆ ಜಗ್ಗೇಶಿಗೆ ಬ್ಯಾನೇ ಮಾಡಿಬಿಟ್ಟಿದ್ರು 3 ವರ್ಷ. ಹೌದು, ಸೋಮ ಅಂತ ಒಂದು ಸಿನಿಮಾ ನಿರ್ಮಾಪಕ ಇಲ್ಲಿ ಆ ಜಾಹೀರಾತಿನಲ್ಲಿ ನನ್ನ ಫೋಟೋ ಹಾಕಿಲ್ಲ ಅಂತ ಸಿಟ್ಟು ಬಂದು ಹೋಗಿ ಬ್ಯಾಟ್ನಲ್ಲೇ ಹೊಡೆದು ಬಿಟ್ಟಿದ್ರು. 3 ವರ್ಷ ಬ್ಯಾನ್ ಮಾಡಿದರು. 1 ಲಕ್ಷ ಅದೊಂದು ಸಂಧಾನ ಸಮಿತಿ ಅಂತಿತ್ತು ಆಗ, ಎಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನ್ಗಳದ್ದು ಚೇಂಬರ್ ಎಲ್ಲ ಸೇರ್ಕೊಂಡು ಸಂಧಾನ ಸಮಿತಿ ಅಂತ ಅವರು ತೀರ್ಮಾನ ಕೊಟ್ಟಿರೋದು. ಬಟ್ ಮಧ್ಯದಲ್ಲೇ ಎಲ್ಲ ಸರಿ ಹೋಯ್ತು, ಅದು ಆಗೋಯ್ತು. ಈಗ ಏನು ಖುಷಿ ಅಂದರೆ ಅಂಥ ಜಗ್ಗೇಶು ಇವಾಗ ಕೈ ಮುಗಿದು ನಾವು ಮಾತಾಡುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಬರ್ತಾ ಅವರು ಸ್ವಾಮೀಜಿ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಸಾಂಪ್ರದಾಯದ ದೇವರ ಭಕ್ತಿ. ಈಗ ಈ ನಡುವೆ ದರ್ಶನ್ ಅವರನ್ನು ಬ್ಯಾನ್ ಅನ್ನೋಂಥ ವಿಚಾರ ಬಂದಾಗ ಬ್ಯಾನ್ ಅನಿಸಲ್ಲ. ಬ್ಯಾನ್ ಮಾಡಿದರೆ ಏನೋ ಆಗಿಬಿಡ್ತದೆ ಏನೋ ಅಂತೇಳಿ ಇನ್ನೊಬ್ಬರಿಗೆ ಹೆದರಿಸಿಕೆ. ಯಾಕೆ, ಏನು ಉದ್ದೇಶ ಏನು? ಮತ್ತೊಬ್ಬನ ನಟ ಇನ್ನೊಂದು ಬ್ಯಾನ್ ಮಾಡಿದ್ದೇನೆ ನೀನು ಹಾಗೆ ಎದ್ಕೊಂಡ್ಬಿಡು ಅಂತ ಹೆದರಿಸೋಂಥದ್ದು ಅದಲ್ಲ. ಬ್ಯಾನ್ನೇ ಬೇಡ. ಈಗ ಅಕಸ್ಮಾತ್ ಹೊರಗೆ ಬಂದು ಅಂತಾದರೆ ಆತ ಬುದ್ಧಿ ಕಲಿಬೋದು. ಇಲ್ಲ, ಚಾಲೆಂಜ್ ಆಗಿ ಇದೆ ತೊಗೊಳ್ಳೋದು, ಹೆಸರೇ ಇದೆ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ. ಇದೆಲ್ಲ ಮೀಡಿಯಾದ ವಿರುದ್ಧನೇ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇರ್ಬೋದು. ಈಗ ಏನು ಮೀಡಿಯಾದಲ್ಲಿ ಬರ್ತಾ ಇದೆ ಆತನಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಸರ್. ಇದೆಲ್ಲದರ ಜೊತೆಗೆ